ಮುಂದೆ ಒಯ್ದು ಕಸ್ತೂರಿ ಇಟ್ಟರೆ ಅದ್ರ ವಾಸನೆ ನೋಡು ಅಂದರೆ ಅದು ನೋಡುತ್ತಾ? ಇಲ್ಲ. ಅದೇನು ನೋಡಬೇಕು ಅದನ್ನೇ ನೋಡೋದು ಕತ್ತೆ. ಹಂಗೆ ಯಾವ ವ್ಯಕ್ತಿಗಳಿಗೆ ಯಾವ ಅಧಿಕಾರ ಕೊಟ್ಟರೆ ಅದು ಸೂಕ್ತ ಅನ್ನುವಂಥದ್ದನ್ನು ಗಮನಿಸಬೇಕಾದದ್ದು ಪ್ರತಿಪಕ್ಷದ ಹೈಕಮಾಂಡ್ನ ವಿಚಾರಗಳು. ಆದರೆ ಬನ್ನಿ ನೋಡ್ತಾ ಹೋಗೋಣ. ಆದರೆ ಅದೆಲ್ಲವೂ ಕೂಡ ನಡೆದಿರೋದು ಬೇರೆ. ನೋಡಿ, ಮೊಟ್ಟ ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವರು ಉಡಾಪೆ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಹೊತ್ತುಂಟ್ರೆ ಬೆಳಗ್ಗಾದ್ರೆ ಬರೀ RSSನ ಕೆಂಡಾಕಾರೋದು, BJP ವಿರುದ್ಧ ಕೆಂಡಾಕಾರೋದು, ಇದನ್ನು ಮಾಡ್ಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ ಕಣ್ಣಿಗೆ ಬಿದ್ದರು, ಮಿನಿಸ್ಟರ್ ಆದರು, ಎಲ್ಲ ಆಯಿತು. ಆದರೆ ಇವತ್ತು ನಡೀತಾ ಇರುವಂತಹ ಲೋಪಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಮಾಧ್ಯಮದ ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಉಡಾಪೆ ಮಾತುಗಳು. ಅಲ್ಲಿ ಕೇಳ್ತಾ ಇರುವಂತಹ ಆಗಿರುವಂತಹ ಲೋಪಗಳ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತಹ ಪ್ರಿಯಾಂಕಾ ಖರ್ಗೆ ಸುಮ್ಮನೆ ಮಾತಾಡೋದು. ಕೇಂದ್ರದಲ್ಲಿ ಅದಾಗಿಲ್ವಾ, ಕೇಂದ್ರದಲ್ಲಿ ಇದಾಗಿಲ್ವಾ, ಕೇಂದ್ರದಲ್ಲಿ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಅವನು ಯಾಕೆ ಜೈಲಿಗೆ ಹಾಕಿಲ್ಲ, ಅವನಿಗೆ ಯಾಕೆ ಶಿಕ್ಷೆ ಕೊಟ್ಟಿಲ್ಲ, ಉಡಾಪೆ ಮಾತುಗಳು. ಸುಮ್ಮನೆ ಅದ್ಯಾವುದು ಉತ್ತರವೇ ಅಲ್ಲ. ಇಲ್ಲಿ ತನ್ನ ಕಾರ್ಯದಲ್ಲಿ ನಡೆದಿರುವಂತಹ ಲೋಪಗಳ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉಡಾಪೆ ಮಾತುಗಳು. ಬನ್ನಿ ಏನೇನು ಮಾತನಾಡಿದ್ದಾರೆ ನೋಡಿ. ಇದು ಮೊಟ್ಟ ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಒಂದು ವೈರಲ್ ಆಯಿತು. ನೋಡಿ, ನೀವು ಮಿನಿಸ್ಟರ್ ಆದಾಗ ಹೀಗಾಯ್ತು, ಇದೇನು ಕ್ರಮ ಕೈಗೊಂಡಿದ್ದೀರಿ ಅಂತೆಲ್ಲ ಮಾತುಗಳನ್ನು ಮಾತನಾಡಿದ್ರೆ ಪ್ರಿಯಾಂಕಾ ಖರ್ಗೆ ಹೇಳಿರೋದೇನು? ಇಲ್ಲ, ಇದು ನಾನು ಬರೋಕ್ಕಿಂತ ಮುಂಚೆ, ನಾನು ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆ ಈ ವಿಡಿಯೋ, ಹಳೆ ವಿಡಿಯೋ ಇದು ವೈರಲ್ ಆಯಿತು, ಅದೆಲ್ಲ ನಾನೇ ಮಾಡಿಸಿದ್ದದನ್ನ. ಅಂದರೆ ವಿಡಿಯೋ ಏನು ಹೊರಗಡೆ ಬಂತಲ್ಲ, ಆ ಜೈಲಿಗೆ ನಾನೇ ಪೊಲೀಸರಿಂದ ಅಥವಾ ಇನ್ಸ್ಪೆಕ್ಟರ್ಗಳಿಂದ, ಅಧಿಕಾರಿಗಳಿಂದ ನಾನೇ ದಾಳಿ ಮಾಡಿಸಿದ್ದು ಅಂತ ಹೇಳಿದ್ರು. ಇದು ಮಾತು ಉತ್ತರ. ಇನ್ನು ಎರಡನೇದಾಗಿ ಏನು KPSC ಹಗರಣ ಆಯಿತು, ಪಶು ವೈದ್ಯಾಧಿಕಾರಿಯ ಹಗರಣ ಆಯಿತು, ಎಕ್ಸಾಮ್ಗಳು 80 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟು ಹಗರಣಗಳಾಗಿದ್ವು. ಇಲ್ಲಿ IAS ನಾಗೇಂದ್ರ ಇವತ್ತು ರಾಜ್ಯದಲ್ಲಿಂದ ನಾಪತ್ತೆ ಆಗಿದ್ದಾರೆ. ಇಡಿ ದಾಳಿ ಆಗ್ತಾ ಇದೆ ಅನ್ನೋ ಕೂಡಲೇ ನಾಪತ್ತೆ ಆಗಿರುವಂಥದ್ದು. ಇದಕ್ಕೆ ಈಗ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಹೀಗೆ ನಾಗೇಂದ್ರ ಹೋಗಿದ್ದಾರೆ, ಇದಕ್ಕೆ ಏನು ಹೇಳ್ತೀರಿ ಏನು ಅಂತ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಪ್ರಿಯಾಂಕಾ ಖರ್ಗೆ ಅವರು ಉಡಾಪೆ ಮಾತು, ಅಲ್ಲೂ ಉಡಾಪೆ ಮಾತು. ಎಂತ ಉಡಾಪೆ ಮಾತು? ಅವರು ಊರಿಗೆ ಹೋಗಿದ್ದಾರೆ, 2 ದಿವಸ ಊರಿಗೆ ಹೋಗಿದಾರಂತೆ. ಯಾವ ಊರಿಗೆ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ? ಊರಿಗೆ ಹೋಗಿದ್ದಾರೆ ಅಂತ ಹೇಳೋದು. ಅವ್ರಿಗೆ ಹುಷಾರಿರಲಿಲ್ಲ ಅಂತ ಹೇಳೋದು. ಅವ್ರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ, ಹೃದಯಾಘಾತ ಆಗಿತ್ತಂತೆ, ಅದಕ್ಕೆ 2 ದಿನ ರಜದ ಮೇಲಿದ್ರು. ಸುಮ್ಮನೆ ಉಡಾಪೆ ಮಾತುಗಳು. ಕೆಲಸದಲ್ಲಿ, ಕಾರ್ಯದಲ್ಲಿ, ತಮ್ಮ ಮಿನಿಸ್ಟರ್ ವೃತ್ತಿಯ ಪರ ಜೀವನದಲ್ಲಿ ಲೋಪ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳಿ ಅಂದ್ರೆ ಇಲ್ಲ. ಕುಣಿಯೋಳಿಗೆ ನೆಲ ಡೊಂಕು ಅಂದ್ಳಂತೆ. ಕುಣಿಯೋಳು ಯಾಕೆ ಕುಣಿಯಕ್ಕೆ ಬರ್ತಿಲ್ಲ ಅಂದ್ರೆ ನೆಲ ಡೊಂಕು ಅಂದ್ಲಂತೆ. ಹಂಗೆ ಅಧಿಕಾರ ಇದೆ ಎಂದು ಮಾತ್ರಕ್ಕೆ ನಿಮ್ಮ ಮನಸ್ಸಿಗೆ ಬಂದೋ ಹಾಗೆ ಮಾತನಾಡೋಕ್ಕೆ ಇದೇನು ನಿಮ್ಮ ಕರಿದು ಹಿಡಿದಿರೋ ರಾಜ್ಯ ಅಲ್ಲ, ಅಥವಾ ಕರೆದು ಹಿಡಿದಿರುವಂತಹ ಒಂದು ಅಧಿಕಾರನೂ ಅಲ್ಲ. ರಾಜ್ಯದ ಜನತೆ ಮುಂದೆ ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕಾಗಿರೋ ಕೆಲಸಗಾರರು ಅನ್ನೋದನ್ನ ಮರಿಬಾರ್ದು. ಯಾವುದೇ ಮಿನಿಸ್ಟರ್ ಇದ್ರು, ಯಾವುದೇ ಮುಖ್ಯಮಂತ್ರಿ ಆದ್ರೂ, ಯಾವುದೇ ಪ್ರಧಾನಮಂತ್ರಿ ಆದ್ರೂ, ಯಾರೇ ಇದ್ರು ರಾಜ್ಯದ ಜನತೆ, ದೇಶದ ಪ್ರಜೆಗಳ ಮುಂದೆ ನೀವು ಕೆಲಸಗಾರರಷ್ಟೇ. ಕೆಲಸ ಕೊಟ್ಟಿದ್ದಾರೆ, ಅದನ್ನ ಕೆಲಸ ನೀಟಾಗಿ ಮಾಡಬೇಕು. ಜನಗಳ ಮುಂದೆ ಶೋಕಿ ತಗೊಳ್ಳೋದಲ್ಲ. ಜನಗಳ ಮುಂದೆ ಶೋಕಿ ತಗೊಂಡು ಕಾಂಗ್ರೆಸ್ ಹೈಕಮಾಂಡ್ ಕಣ್ಣಿಗೆ ಬಿದ್ದರೆ ನಾನು ಇನ್ನಷ್ಟು ಎತ್ತರಕ್ಕೆ ಪೋಸ್ಟ್ಗಳನ್ನು ಕೊಡ್ತಾರೆ, ದೊಡ್ಡ ಅಧಿಕಾರ ಕೊಡ್ತಾರೆ ಅನ್ನೋದಲ್ಲ. ಸುಮ್ಮನೆ ಉಡಾಪೆ ಮಾತುಗಳನ್ನು ಮಾತಾಡ್ಕೊಂಡು ಬಂದಿದ್ದು ಪ್ರಿಯಾಂಕಾ ಖರ್ಗೆ. ರಾಜೀನಾಮೆ ಕೊಡಬೇಕು, ನಿಜವಾಗ್ಲೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಸಮರ್ಥರು ಪ್ರಿಯಾಂಕಾ ಖರ್ಗೆ ಅಂತ ಇಡೀ ಸಾರ್ವಜನಿಕರ ಆಕ್ರೋಶ ಇದೆ. ಕೊಟ್ಟು ತೊಲಗಿ ರಾಜೀನಾಮೆ ಅಂತ ಆಕ್ರೋಶ ಭುಗಿಲೇಳ್ತಾ ಇದೆ. ಜನರ, ಸಾರ್ವಜನಿಕರ ಒತ್ತಾಯ ಆಗ್ತಾ ಇದೆ. ಬೆಳಗ್ಗೆದ್ರೆ ಮಾತಾಡ್ಲಿಕ್ಕೆ ಹೇಳಿಬೇಕಂದ್ರೆ ತಮ್ಮ ಕಾರ್ಯ ಲೋಪದಲ್ಲಿ ಮಿನಿಸ್ಟರ್ ಆಗಿ, ಗೃಹ ಸಚಿವ ಆಗಿ 3 ತಿಂಗಳಾಗಿಲ್ಲ, ಇಷ್ಟೆಲ್ಲ ಲೋಪಗಳಿದೆ ಸರ್ಕಾರದಲ್ಲಿ, ಇಷ್ಟೆಲ್ಲ ಲೋಪಗಳಿದೆ. ತಾವು ಹೋಮ್ ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಲೋಪಗಳಾಗ್ತಾ ಇದೆ, ಇದ್ರ ಬಗ್ಗೆ ಮಾತಾಡಿ ಅಂದ್ರೆ ಅದಿಲ್ಲ. ಕೇಂದ್ರದ ಬಗ್ಗೆ ಅದಾಗಿಲ್ವಾ, ಇದಾಗಿಲ್ವಾ, ಅಲ್ಲಿ ಹಂಗಾಗಿಲ್ವಾ, ಇಲ್ಲಿ ಹಿಂಗಾಗಿಲ್ವಾ, ಅದು ಮಾತು ಇಲ್ಲ, ಏನು ಕಥೆನೂ ಇಲ್ಲ. ಉಡಾಪೆ ಮಾತು, ಮಾತಿನಮಲ್ಲ ಅಂತ ಕರೀತಾರಲ್ಲ, ಹಂಗೆ ಮಾತಾಡೋದು. ಏನ್ ಕೊಡ್ತಾ ಇದ್ದೀರಿ ರಾಜ್ಯದ ಜನತೆಗೆ? ರಾಜೀನಾಮೆಯನ್ನು ಕೊಟ್ಟು ತೊಲಗಿ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ರಾಜೀನಾಮೆ ಕೊಟ್ಟು ತೊಲಗಿ, ನಿಮ್ಮ ಮಿನಿಸ್ಟರ್ಗೆ ಬೇಕಾಗಿಲ್ಲ, ಹೇಸಿಗೆ ಬರ್ತಿದೆ ಅಥವಾ ವಾಮಿಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ಪ್ರಶ್ನೆಗಳನ್ನ ಮಾಡಿ ಕೇಳಿದ್ರೆ ನಮಗೆ ವಾಮಿಟ್ ಆಗ್ತಿದೆ ಈ ಮಿನಿಸ್ಟರ್ ಮಾಡ್ತಾ ಇರುವಂತಹ ಕೆಲಸಗಳನ್ನು ನೋಡಿದ್ರೆ, ಅಥವಾ ಮಾತಾಡ್ತಾ ಇರುವಂತಹ ಕೆಲಸಗಳನ್ನು ನೋಡಿದ್ರೆ ನಮ್ಗೆ ವಾಮಿಟ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ.
ರಾಜೀನಾಮೆ ಕೊಟ್ಟು ತೊಲಗಲಿ ಅತ್ತಾಗೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾದಂಥ ಪದಗಳನ್ನು ಉಲ್ಲೇಖ ಮಾಡಿ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಇಂತಹ ಮಿನಿಸ್ಟರ್ ಅವಶ್ಯಕತೆ ಇಲ್ಲ. ಇದೆಲ್ಲ ಅದೇನೋ ಹೇಳ್ತಾರಲ್ಲ, ಮಾತಾಡಬಾರ್ದು. ಎಲ್ಲೋ ಕಾರ್ಬಾರ್ ಕೊಟ್ರೆ ಕಚೇರೆಲ್ಲ ಏನೋ ಆಯ್ತಂತೆ, ಯಾರಿಗೋ ಕಾರ್ಬಾರ್ ಕೊಟ್ರೆ ಕಚೇರೆಲ್ಲ ಏನೋ ಆಯ್ತಂತ ಹಂಗಾಗ್ತಾ ಇದೆ ಅಂತ ಜನಗಳ ಆಕ್ರಂದನ ಅಷ್ಟೇ ಅಲ್ಲ, ಆಕ್ರೋಶ ಆಗ್ತಾ ಇದೆ. ಇದು ಅಲ್ಲ, ಈ RSS ಬಗ್ಗೆ ಮಾತಾಡಕ್ಕೆ ದೊಡ್ಡ ದೊಡ್ಡ ಮಾತುಗಳನ್ನ ಮಾತಾಡ್ಲಿಕ್ಕೆ ಎಲ್ಲವೂ ಕೂಡ ಬರುತ್ತೆ. ಬಿಜೆಪಿ ವಿರುದ್ಧ ಮಾತಾಡ್ಲಿಕ್ಕೆ ಬರುತ್ತೆ, ಮೋದಿಜಿ ಅವರ ವಿರುದ್ಧ ವಾಗ್ದಾಳಿ ಮಾಡ್ಲಿಕ್ಕೆಲ್ಲ ಬರುತ್ತೆ. ಆದ್ರೆ ತಮ್ಮ ಕೆಲಸದಲ್ಲಿ ಮಾತ್ರ ಲೋಪ ಯಾಕೆ? KPSC ಪಶು ವೈದ್ಯಾಧಿಕಾರಿಯ ಹಗರಣ, 80 ಲಕ್ಷ ರೂಪಾಯಿ ಹಣದ ಬೇಡಿಕೆ ಡೀಲ್ ಆಗಿದೆ. ಇದರ ಬಗ್ಗೆ ಧ್ವನಿ ಎತ್ತಿ ಇದರ ಬಗ್ಗೆ ಮಾತನಾಡುವಂತ ಧೈರ್ಯ ಇಲ್ಲ ಪ್ರಿಯಾಂಕಾ ಖರ್ಗೆಗೆ. ಅದೇ ಹೇಳೋದು, ಅಧಿಕಾರಕ್ಕೋಸ್ಕರ ಮೋದಿಜಿ ಅವ್ರನ್ನ ಬೈಯೋದು, ಅಧಿಕಾರಕ್ಕೋಸ್ಕರ RSS ವಿರುದ್ಧ ಮಾತಾಡೋದು, ಅಧಿಕಾರಕ್ಕೋಸ್ಕರ ಬಿಜೆಪಿ ವಿರುದ್ಧ ಮಾತನಾಡೋದು, ಕಾಂಗ್ರೆಸ್ನ ಹೈಕಮಾಂಡ್ ಕಣ್ಣಿಗೆ ಬೀಳೋದು, ಕೊಟ್ಟಂತ ಮಿನಿಸ್ಟರ್ಗೆ ತಗೊಂಡು ಅದರಲ್ಲಿ ಲೋಪ ಮಾಡ್ಕೊಂಡು ಕೂತ್ಕೊಳ್ಳೋದು. ಇದು ಇವತ್ತಿನ ಇತ್ತೀಚೆಗೆ ನಡೀತಾ ಇರುವಂತ ವ್ಯವಸ್ಥೆ. ಪ್ರಿಯಾಂಕಾ ಖರ್ಗೆ ಅವರು ನಡೆದು ಬರ್ತಾ ಇರುವಂತಹ ಇದು ದಾರಿ ಅಂತ ಹೇಳಬಹುದೇನೋ, ಬಹುತೇಕ ಹೇಳಬಹುದೇನೋ. ಇನ್ನು ಸಾರ್ವಜನಿಕರ ಆಕ್ರೋಶ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಏನ್ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ? ಮಾತೆತ್ತಿದ್ರೆ RSS, ಮಾತೆತ್ತಿದ್ರೆ RSS, ಮಾತೆತ್ತಿದ್ರೆ ಬಿಜೆಪಿ, ಮಾತೆತ್ತಿದ್ರೆ ಮೋದಿ, ಮಾತೆತ್ತಿದ್ರೆ ಕೇಂದ್ರ. ಇದು ಬಿಟ್ರೆ ಇನ್ನೇನೂ ಇಲ್ಲ. ತಮ್ಮಲ್ಲೇ ಸಾವಿರ, ಅದೇನೋ ಹೇಳ್ತಾರಲ್ಲ, ಒಂದು ಗಾದೆ ಮಾತಿದೆ ನೋಡಿ, ಏನಂತ ಹೇಳ್ತಾರೆ ಗೊತ್ತಾ? ತನ್ನ ತಟ್ಟೆಯಲ್ಲಿ ನೊಣ ಬಿದ್ದಿರತ್ತಂತೆ, ಇಲ್ಲ ಇನ್ನೊಬ್ಬನ ತಟ್ಟೆಯಲ್ಲಿ ನೊಣ ಬಿದ್ದಿರೋದನ್ನ ಹೇಳ್ತಾ ಇರ್ತಾರಂತೆ, ತಮ್ಮ ತಟ್ಟೆಯಲ್ಲಿ ಕೋನಾನೇ ಬಿದ್ದಿರುತ್ತೆ. ಏನ್ ಮಾಡಕ್ಕಾಗತ್ತೆ ಹೇಳ್ರಿ? ಈಗ ಹಂಗೆ ತಮ್ಮ ಕಾರ್ಯ ವೈಫಲ್ಯಗಳಾಗ್ತಾ ಇದೆ, ತಮ್ಮ ಕಾರ್ಯಗಳೇ ವೈಫಲ್ಯ ಆಗ್ತಾ ಇದೆ, ತಮ್ಮಲ್ಲೇ ಲೋಪಗಳಿದೆ, ಇನ್ನೊಬ್ಬರ ಬಗ್ಗೆ ಲೋಪ ಹುಡ್ಕೊಂಡು ಹೋಗೋದು ಸರಿಯಾದ ಉತ್ತರ ಇಲ್ಲ. ಕೇಂದ್ರದಲ್ಲಿ ಹೋರಾಟ ಮಾಡಿ ಅವರು ರಾಜೀನಾಮೆ ಕೊಟ್ರೆ ಶಭಾಷ್ ವಿದ್ಯಾರ್ಥಿಗಳೇ ಅನ್ನೋದು. ಅದೇ ಇಲ್ಲಿ ರಾಜ್ಯದಲ್ಲಿ ಹೋರಾಟ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ನೀವು 21 ದಿನ ಉಪವಾಸ ಮಾಡಿ ಆಮೇಲೆ ನಿಮಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋದು. 21 ದಿನ ಉಪವಾಸ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಸಾಮಾನ್ಯ ಅರಿವಿನ ಜ್ಞಾನನೂ ಬಹುಶಃ ಪ್ರಿಯಾಂಕಾ ಖರ್ಗೆ ಅವರಿಗೆ ಇರ್ಲಿಕ್ಕಿಲ್ಲ. ಆಮೇಲೆ ಲಾಠಿ ಚಾರ್ಜ್ ಮಾಡ್ತಾರಂತೆ, ಉಪವಾಸ ಆದ್ಮೇಲೆ ಲಾಠಿ ಚಾರ್ಜ್ ಮಾಡ್ತಾರಂತೆ. ಉಪವಾಸ ಮಾಡುವಷ್ಟರಲ್ಲೇ ಪಾಪ ಅವರ ಎಷ್ಟು ಅಂಗಗಳು ವೈಫಲ್ಯ ಆಗಿ ಹೋಗಿರುತ್ತೆ, ಅಂಥದ್ರಲ್ಲಿ ಅದ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ರಾಜೀನಾಮೆ ಕೊಡ್ತಾರಂತೆ. ಜನ ನಿಮಗೆ ವೋಟ್ ಹಾಕಿ ಕೊಟ್ಟಿರೋದಕ್ಕೆ, ಗೆಲ್ಸಿರೋದಕ್ಕೆ ಕೊಡ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ. ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರೆ ಶಬ್ಬಾಷ್ ಅನ್ನೋದು, ಇಲ್ಲಿ ಹೋರಾಟ ಮಾಡಿದ್ರೆ ಆ ವಿದ್ಯಾರ್ಥಿಗಳಿಗೆ ಉಪವಾಸ ಮಾಡಿ ನಿಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ನಂತರ ಕೊಡ್ತೀನಿ ರಾಜೀನಾಮೆ ಅನ್ನೋದು. ಅಧಿಕಾರ ಸಿಕ್ಕಿನ ಅಹಂಕಾರ ನೆತ್ತಿಗೆ ಏರ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರಿಗೆ. ಬಹುಶಃ ಇದು ಬಹಳ ದಿನ ನಡೆಯಲ್ಲ, ಇನ್ನೊಂದು 2 ವರ್ಷ ನಡೆಯುತ್ತೆ ಮಾಡಿ, ಇನ್ನೂ 2 ವರ್ಷನೂ ಇಲ್ಲ, 1 ವರ್ಷ 8 ತಿಂಗಳೇನೋ ಸಮಥಿಂಗ್ ಉಳಿದಿದೆ ಮಾಡಿ. ಅಷ್ಟರಲ್ಲೇ ಬಹುತೇಕ ಜನಗಳ ಕಣ್ಣಿಗೆ ನೀವೇನಾದ್ರೂ ಬಿದ್ದರೆ, ಇದೇ ತರ ಮುಂದುವರೆದ್ರೆ ರಾಜೀನಾಮೆ ಕೊಡುವಂತ ಹೋರಾಟಗಳು ನಡೆಯುತ್ತೆ, ನಂತರ ಗೊತ್ತಾಗುತ್ತೆ. ಓಕೆ, ಇದು ಪ್ರಿಯಾಂಕಾ ಖರ್ಗೆ ಅವರ ಅಸಲಿ ಆಟ ಬಯಲಾಗ್ತಾ ಇದೆ. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೋಡ್ತಾ ಇರಿ, ಆದಷ್ಟು ಇಂತಹ ಸುದ್ದಿಗಳನ್ನ ಶೇರ್ ಮಾಡ್ತಾ ಇರಿ.